ಹೆಲೋ ಸ್ನೇಹಿತರೆ, ತಮ್ಮೆಲ್ಲರಿಗೂ ಡಿ ಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಕಳೆದ ದಿನ ನಾವು SSC MTS ಫೋನ್ನಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಹಾಕುವುದು ಎಂಬುದನ್ನು ಗಮನಿಸಿದ್ವಿ. ಈಗ ನಾವು SSC MTSನಲ್ಲಿ ಲೈವ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಲೈವ್ ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಎಂಬುದನ್ನು ತಿಳಿಸ್ತಾ ಇದ್ದೀನಿ. ಮೊದಲಾಗಿ ನಾವು ಪ್ಲೇಸ್ಟೋರ್ಗೆ ಹೋಗಿ ಮೈ SSC ಅಂತ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೈ SSC. ನಾನು ಈಗಾಗಲೇ ಡೌನ್ಲೋಡ್ ಮಾಡಿದ್ದೀನಿ. ಈಗ ಅದನ್ನು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡ್ತಾಯಿದ್ದೆ. ತದನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ನಾವು ಗೆಟ್ ಸ್ಟಾರ್ಟೆಡ್ ಅಂತ ಹೊಡಿಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಂಟರ್ ಯೂಸರ್ ನೇಮ್, ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೋ ಅದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ತದನಂತರ ಇಲ್ಲಿ ಪಾಸ್ವರ್ಡ್, ನಿಮ್ಮ ಪಾಸ್ವರ್ಡ್ ಏನಿರುತ್ತೋ ಆ ಪಾಸ್ವರ್ಡನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ನಾನು ಪಾಸ್ವರ್ಡನ್ನು ಟೈಪ್ ಮಾಡಿದೆ. ತದನಂತರ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚವನ್ನು ಟೈಪ್ ಮಾಡಬೇಕಾಗುತ್ತೆ. ಕ್ಯಾಪ್ಚವನ್ನು ಟೈಪ್ ಮಾಡಿದ ನಂತರ ತದನಂತರ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಕೊಡಿ. ನೋಡ್ತಾ ಇರುವ ಸ್ನೇಹಿತರೆ, ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನೆಲ್ಲ ಇನ್ಫಾರ್ಮೇಷನ್ನ ನಾನು ಟೈಪ್ ಮಾಡಿ ಈಗಾಗಲೇ ಸಬ್ಮಿಟ್ ಕೊಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ನನ್ನ ಪೂರ್ತಿ ಇನ್ಫಾರ್ಮೇಷನ್ ಬರುತ್ತೆ. ಪ್ರಿವ್ಯೂ ಡೀಟೇಲ್ಸ್ ನೋಡಿದಾಗ ಪೂರ್ತಿ ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿವರೆಗೂ ನಾವು ಫೋಟೋ ಅಪ್ಲೋಡ್ ಮಾಡೋದನ್ನು ಗಮನಿಸಿದ್ವಿ. ತದನಂತರ ಇಲ್ಲಿ ಸಿಗ್ನೇಚರ್ ಯಾವ ರೀತಿ ಅಪ್ಲೋಡ್ ಮಾಡಬೇಕೆಂಬುದನ್ನು ನೋಡೋಣ. ಇದು ಸಾಕಷ್ಟು ಜನಕ್ಕೆ ಗೊಂದಲವನ್ನು ಉಂಟು ಮಾಡೈತಿ. ಹಾಗಾಗಿ ಇದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಲೋಡ್ ಇಮೇಜ್ 10 KB to 20 KB JPG ಫಾರ್ಮೆಟ್ ಅಥವಾ JPG ಫಾರ್ಮೆಟ್. ಇಮೇಜ್ ಡೆಮಿನಿಷನ್ 6 cm to 2 cm ಈ ಥರ ಕೊಟ್ಟಿದ್ದಾರೆ. ನಾವು 6 cm ಇಂಟು 2 cm ಹೈಟು 2 cm ಮತ್ತು 6 cm ವಿಡ್ತ್ ಇರಬೇಕು. ಆ ಥರ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು. ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲಿಗೆ ಗೂಗಲ್ ಹೋಗಬೇಕಾಗುತ್ತೆ. ತದನಂತರ ಇಲ್ಲಿ IM ರೀಸೈಜರ್ ಅಂತ ಟೈಪ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಗಮನಿಸ್ತೀರಿ ಅಪ್ಲೋಡ್ ಇಮೇಜಸ್, ಇದರ ಇಮೇಜ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋ ಐತಲ್ಲ, ಈ ಫೋಟೋದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಅದನ್ನು ಅವರು ಹೇಳಿದ್ದು 6 cm to 2 cm. ಹಾಗಾದರೆ ನಾವು ಇಲ್ಲಿ 6 cm ಹೈಟು 2 cm ಕೊಡ್ತೀವಿ. ಇಂಚಸ್ ಐತೆ, ಆ ಇಂಚಸನ್ನು CM ಅಂದರೆ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. JPG ಫಾರ್ಮೆಟು. ಇಲ್ಲಿ ನಿಮ್ಗೆ ಎಷ್ಟು KB, ಅವ್ರ KB ಹೇಳ್ಯಾರ 15 KB ಇದ್ದರು. ನಾನು ಹಾಗಾಗಿ 15 KBಯನ್ನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ತದನಂತರ ಇಲ್ಲಿ ನೆಕ್ಸ್ಟ್ ಡೌನ್ಲೋಡ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಆಯಿತು. ಇಲ್ಲಿ ಡೌನ್ಲೋಡ್ ಡೀಟೇಲ್ಸ್ ಅಂತ ಬರುತ್ತೆ, ಓಪನ್ ಮಾಡೋಕ್ಕಾಗುತ್ತೆ. ಇಲ್ಲಿ ಗಮನಿಸ್ಬೋದು ಈ ಥರ ಫೋಟೋ ಬರುತ್ತೆ. ಇದಾದ ನಂತರ ನೀವು ಇದನ್ನ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಇಷ್ಟು ಇವತ್ತಿನ ಮಾಹಿತಿ ಆಗಿದೆ.